ಎಕ್ಸ್ಪ್ರೆಷನಿಸಮ್ ಕ್ರಿಸ್ತಶಕ 1905 ಹೊತ್ತಿಗೆ ಪಾಶ್ಚಾತ್ಯ ಚಿತ್ರಕಲಾ ಕ್ಷೇತ್ರವು ಮತ್ತೊಂದು ಕಲಾಪಂಥದ ಪ್ರಭಾವಕ್ಕೆ ತನ್ನನ್ನು ತಾನು ಒಡ್ಡಿಕೊಂಡಿತು. ಜರ್ಮನಿಯಲ್ಲಿ ರೂಪುಗೊಂಡ ಈ ಕಲಾಪಂಥವು ಹಿಂದಿನ ಇಂಪ್ರೆಷನಿಸಮ್ ಶೈಲಿಗಿಂತ ಭಿನ್ನವಾದ ಆಶಯವನ್ನು ಹೊಂದಿತ್ತು. ಕಲೆಯಲ್ಲಿ ಹೊಸತನ್ನು ಸೃಷ್ಟಿಸಬೇಕೆಂಬ ಕಲಾವಿದರ ಸಹಜವಾದ ಸೃಜನಶೀಲ ಮನೋಭಾವದ ಜೊತೆಗೆ ಮನಃಶಾಸ್ತ್ರಗಳಲ್ಲಿ ನಡೆದ ಅಧ್ಯಯನಗಳು ಈ ಕಲಾಶೈಲಿ ರೂಪುಗೊಳ್ಳಲು ಪ್ರೇರಣೆ ಒದಗಿಸಿದವು. ಯಾವುದೇ ವಸ್ತು ಅಥವಾ ದೃಶ್ಯಗಳು ಕಲಾವಿದನ ಮನಸ್ಸಿನಲ್ಲಿ ಉಂಟು ಮಾಡುವ ಭಾವನೆಗಳನ್ನು ಚಿತ್ರಗಳ ಮೂಲಕ ಅಭಿವ್ಯಕ್ತಿಸಬೇಕೆಂದು ಈ ಕಲಾಪಂಥದ ಕಲಾವಿದರ ಅನಿಸಿಕೆಯಾಗಿತ್ತು. ಅದರಿಂದ ಇದನ್ನು ಅಭಿವ್ಯಕ್ತವಾದ ಎಂಬ ಹೆಸರಿನಿಂದಲೂ ಕರೆಯತೊಡಗಿದರು. ಮನಸ್ಸು, ಭಾವನೆ ಮತ್ತು ಸೃಜನಶೀಲಗಳೆಂಬ ಆಂತರಿಕ ವಿಚಾರಗಳಿಂದ ಸ್ಫೂರ್ತಿಗೊಳ್ಳುವ ಕಲಾ ಪ್ರಕ್ರಿಯೆಯಿಂದ ಕಲಾಕೃತಿಯಾಗುತ್ತದೆ. ಹಾಗಾಗಿ ಕಲಾವಿದನ ಆಂತರಿಕ ಮನಸ್ಸು ಮತ್ತು ಭಾವನೆಗಳಿಗೆ ಮಾತ್ರ ಅದರಲ್ಲಿ ಪ್ರಾಮುಖ್ಯತೆ ಕೊಡಬೇಕೇ ವಿನಃ ವಸ್ತು ಹಾಗೂ ವಿಷಯವನ್ನು ಅವು ಕಣ್ಣಿಗೆ ಕಾಣುವುದಷ್ಟನ್ನೇ ಚಿತ್ರಿಸುವುದು ಸರಿಯಲ್ಲ. ಇಲ್ಲಿ ವಸ್ತು ಮತ್ತು ವಿಷಯ ನಿಮಿತ್ತ ಮಾತ್ರ. ಅದರಿಂದ ಉಂಟಾಗುವ ಭಾವ ತರಂಗಗಳನ್ನು ಅಭಿವ್ಯಕ್ತಿಸುವುದು ಮುಖ್ಯವಾಗಿರುತ್ತದೆ. ಆಧುನೀಕರಣಗೊಂಡ ಜಗತ್ತಿನಲ್ಲಿ ಕೈಗಾರೀಕರಣದ ಅಮಾನವೀಯ ಪರಿಣಾಮಗಳು, ನಗರ ಜೀವನ, ಜನವಿರೋಧಿ ವಿಜ್ಞಾನದ ಅನ್ವೇಷಣೆಗಳು, ಬಾಂಬು, ಯುದ್ಧ ಸಲಕರಣೆಗಳು ಮಾನವೀಯ ನಡೆಗೆ ಕೆಡುಕುಂಟು ಮಾಡುವ ಕಾರ್ಯಗಳನ್ನು ಇದು ವಿರೋಧಿಸುತ್ತಾ ಬಂತು. ಈ ಬೆಳವಣಿಗೆ 20ನೇ ಶತಮಾನದಲ್ಲಿ ಜರ್ಮನಿಯಲ್ಲಿ ಕಂಡುಬಂತು. ಉದ್ವೇಗ, ಆತಂಕ ತುಂಬಿದ ಕುಂಚದ ದಪ್ಪನಾದ ಎಳೆತಗಳು, ಒರಟಾಗಿರುವ ನಿರೂಪಣೆ, ಪ್ರಮಾಣಬದ್ಧವಲ್ಲದ ಆಕಾರಗಳು, ಪ್ರಖರವಾದ ಬಣ್ಣ ಲೇಪನ ಮುಂತಾದವುಗಳನ್ನು ತಮ್ಮ ಕೃತಿಗಳಲ್ಲಿ ಅಳವಡಿಸಿಕೊಂಡರು. ಇಲ್ಲಿನ ವಸ್ತು ವಿಷಯ ಚಿತ್ರಣಗಳು ಮಾನಸಿಕ ಚಿತ್ರಣಗಳಾಗಿವೆ. ಆತಂಕ, ಭಯ, ನಿರಾಸೆ, ದುಃಖ, ಉದ್ವೇಗ ಈ ಮನಸ್ಥಿತಿಯಲ್ಲಿ ಚಿತ್ರರಚನೆಗಳಾಗಿವೆ. ಇದು ವಿನ್ಸೆಂಟ್ ವ್ಯಾನ್ ಗೋ ಹಾಗೂ ಎಡ್ವರ್ಡ್ ಮ್ಯೂಂಕ್ ಅವರ ಕಲಾಚಿಂತನೆಯಿಂದ, ಕಲಾಭಿವ್ಯಕ್ತಿಗಳ ಸ್ಫೂರ್ತಿಯಿಂದ ಪ್ರಾರಂಭವಾಗಿವೆ. ಎಡ್ವರ್ಡ್ ಮ್ಯೂಂಕ್ ಪೋಸ್ಟ್ ಇಂಪ್ರೆಷನಿಸಮ್ನ ಪ್ರಮುಖ ಕಲಾವಿದನಲ್ಲದೆ ಎಕ್ಸ್ಪ್ರೆಷನಿಸಮ್ ಪಂಥದ ಕಲಾವಿದನಾಗಿಯೂ ಕಾಣಿಸಿಕೊಳ್ಳುತ್ತಾರೆ. ಆದರೆ ಎಕ್ಸ್ಪ್ರೆಷನಿಸಮ್ ಒಂದು ತಂಡವಾಗಿ ಗುಂಪು ಕಲಾವಿದರು ರೂಪುಗೊಂಡದ್ದು ಜರ್ಮನ್ ಕಲಾವಿದ ಕೀರ್ಚ್ನರ್ ಅವರ ಮೂಲಕ. ಕೀರ್ಚ್ನರ್ ಜರ್ಮನ್ ಎಕ್ಸ್ಪ್ರೆಷನಿಸಮ್ನ ಸ್ಥಾಪಕ ಎನ್ನಬಹುದು. ಕಲಾವಿದ ಕೀರ್ಚ್ನರ್ 1905ರಲ್ಲಿ ಸಮಾನ ಮನಸ್ಕರು, ಕಲಾವಿದರು, ಆರ್ಕಿಟೆಕ್ಟ್ ವಿದ್ಯಾರ್ಥಿಗಳು ಸೇರಿ ಡೈ ಬ್ರೂಕ್ ಅಂದರೆ ದ ಬ್ರಿಡ್ಜ್ ಅನ್ನುವ ಕಲಾವಿದರ ತಂಡವನ್ನು ಹುಟ್ಟುಹಾಕಿ ಅದರ ಮೊದಲ ಎಕ್ಸ್ಪ್ರೆಷನಿಸಮ್ ಪಂಥದ ಕಲಾಕೃತಿಗಳನ್ನು ಪ್ರದರ್ಶನ ಮಾಡಿದರು. ಈ ಕಲಾ ಪ್ರದರ್ಶನದಲ್ಲಿ ಹಿಂದಿನ ಎಲ್ಲ ಕಲಾ ಪರಂಪರೆಯನ್ನು, ನಂಬಿಕೆಗಳನ್ನು ತಿರಸ್ಕರಿಸಿ ಕಲಾಭಿವ್ಯಕ್ತಿ ಮಾಡಿದರು. ಇಲ್ಲಿ ಕಲಾಕೃತಿಯನ್ನು ಹೇಗೆ ರಚನೆ ಮಾಡುತ್ತೇವೆ ಎನ್ನುವುದು ಗೌಣವಾಗಿ, ಅಂತಿಮವಾಗಿ ಕಲಾಕೃತಿಯೇ ಪ್ರಮುಖವಾಯಿತು. ಬ್ಲೂ ರೈಡರ್ಸ್ ಎಕ್ಸ್ಪ್ರೆಷನಿಸಮ್ನ ಮೊದಲ ಗುಂಪು 1905 ದ ಬ್ರಿಡ್ಜ್ ಗುಂಪಿನ ಮೂಲಕ ಪ್ರಾರಂಭವಾದರೆ, ಬ್ಲೂ ರೈಡರ್ ಗುಂಪು 1911ರಲ್ಲಿ ಪ್ರಾರಂಭವಾಯಿತು. ಈ ಎಕ್ಸ್ಪ್ರೆಷನಿಸಮ್ನ ಕಲಾ ಗುಂಪಿನ ನೇತೃತ್ವ ವಹಿಸಿದವರು ರಷ್ಯಾದ ಕಲಾವಿದ ಕ್ಯಾಂಡಿನ್ಸ್ಕಿ. ಕ್ಯಾಂಡಿನ್ಸ್ಕಿ ರಚಿಸಿದ ಒಂದು ಕಲಾಕೃತಿಯ ಹೆಸರು ದ ಬ್ಲೂ ರೈಡರ್. ನಂತರದಲ್ಲಿ ತಾವು ಸ್ಥಾಪಿಸಿದ ಕಲಾಗುಂಪಿಗೂ ಇದೇ ಹೆಸರನ್ನಿಟ್ಟರು. ಅದು ದ ಬ್ಲೂ ರೈಡರ್ ಗ್ರೂಪ್. ಈ ಕಲಾಗುಂಪಿನಲ್ಲಿ ಕ್ಯಾಂಡಿನ್ಸ್ಕಿ ಅಲ್ಲದೆ ಪೌಲ್ ಕ್ಲೀ, ಫ್ರಾನ್ಸ್ ಮಾರ್ಕ್, ಗೇಬ್ರಿಯಲ್ ಮುಂಟರ್ ಮುಂತಾದ ಕಲಾವಿದರಿದ್ದರು. ಈ ಗುಂಪಿನೊಳಗೆ ಕಲಾತ್ಮಕ ವಿಧಾನಗಳು ಮತ್ತು ಗುರಿಗಳು ಕಲಾವಿದರಿಂದ ಕಲಾವಿದರಿಗೆ ಬದಲಾಗುತ್ತಾ ಹೋಗುತ್ತದೆ. ಆದರೂ ತಮ್ಮ ಕಲೆಯ ಮೂಲಕ ಆಧ್ಯಾತ್ಮಿಕ ಸತ್ಯ ಅಂದರೆ ಸ್ಪಿರಿಚುಯಲ್ ಟ್ರೂತ್ ಹಾಗೂ ದೃಶ್ಯಕಲೆ ಮತ್ತು ಸಂಗೀತದ ನಡುವಿನ ಸಂಪರ್ಕ, ಬಣ್ಣದ ಆಧ್ಯಾತ್ಮಿಕತೆ, ಸಾಂಕೇತಿಕ ಆಕಾರಗಳು ಇವರ ಕಲಾಕೃತಿಗಳಲ್ಲಿ ಪ್ರಮುಖವಾಗಿ ಕಂಡುಬಂದವು.
1911 ಮತ್ತು 1912ರಲ್ಲಿ ಜರ್ಮನಿಯಲ್ಲಿ ಪ್ರವಾಸ ಮಾಡಿ ಕಲಾ ಪ್ರದರ್ಶನಗಳನ್ನು ಮಾಡಿದರು. ಆಧುನಿಕ ಕಲೆಯನ್ನು ಈ ಮೂಲಕ ಪ್ರಚಾರ ಮಾಡಿದರು. ಪೋಸ್ಟ್ ಇಂಪ್ರೆಷನಿಸಮ್ನ ಮುಂದುವರಿಕೆಯ ಕಲಾಭಿವ್ಯಕ್ತಿಯೇ ಎಕ್ಸ್ಪ್ರೆಷನಿಸಮ್. ಭಯ, ಆತಂಕ, ನಿರಾಶೆ, ಆಕ್ರೋಶ, ಒಂಟಿತನದ ಮನಸ್ಥಿತಿಯ ಕಲಾಭಿವ್ಯಕ್ತಿ. ವಸ್ತು ವಿಷಯ ಹಾಗೂ ಕಲಾಭಿವ್ಯಕ್ತಿ ಕುದಿತ ಮನಸ್ಸಿನ ಬೇಗೆಯಲ್ಲಿ ಬೆಂದು ಬಂದಂತಹುದು. ಸೌಂದರ್ಯದ ಮುಖವಾಡ ಕಳಚಿ ವಾಸ್ತವಿಕ ಸ್ಥಿತಿಯ ಅನಾವರಣ.